ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ಗೆ ಸಿಎಂ ಆಪ್ತ ನಸೀರ್ ಅಹಮದ್ ಸಾಥನ್ನ ಕೊಟ್ಟಿದ್ದಾರೆ. ಖರ್ಗೆ ಮುಂದೆ 4 ಮಹತ್ವದ ಬೇಡಿಕೆಗಳನ್ನ ಜಮೀರ್ ಅವರು ಇಟ್ಟಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗಿದೆ. ಏನ್ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ? ಪರಿಷತ್ ನಾಮನಿರ್ದೇಶನದಲ್ಲಿ ಅಲ್ಪಸಂಖ್ಯಾತರಿಗೆ 1 ಸ್ಥಾನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾದ್ರೆ ಮುಸ್ಲಿಂ ಸಮುದಾಯಕ್ಕೆ 1 ಸ್ಥಾನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಅಹಿಂದ ಸಮುದಾಯಕ್ಕೆ ಅದನ್ನ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶೋಷಿತ ಸಮುದಾಯದ ಸಮಾವೇಶಕ್ಕೆ ಅನುಮತಿ ಕೊಡಬೇಕು. ಹೀಗೆ ಪ್ರಮುಖವಾಗಿ 4 ಬೇಡಿಕೆಗಳನ್ನ ಸಚಿವ ಜಮೀರ್ ಅಹಮದ್ ಖರ್ಗೆ ಮುಂದೆ ಇಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಜಮೀರ್ ಹಾಗೇನೆ ನಸೀರ್ ಅಹಮದ್ ಭೇಟಿ ಬೆನ್ನಲ್ಲೇ ಖರ್ಗೆ ಮನೆಗೆ ಡಿಕೆ ಸುರೇಶ್ ಅವರು ಬಂದಿದ್ದಾರೆ. ಬೆಂಗಳೂರಿನ ಖರ್ಗೆ ನಿವಾಸದಲ್ಲಿ ಕೆಲ ಹೊತ್ತು ಡಿಕೆ ಸುರೇಶ್ ಚರ್ಚೆಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹಾಗಾದ್ರೆ ಚರ್ಚೆಗಳು ನಡೀತಾ ಅಂತ ಹೇಳಿ ಸಹಜವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಬಣ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಸಹೋದರ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಡಿಕೆ ಸುರೇಶ್ಗೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಈ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಜಮೀರ್ ಅಹಮದ್ ಅವರು ಭೇಟಿಯಾಗಿ ಪ್ರಮುಖವಾಗಿ 4 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಅದನ್ನ ಅಹಿಂದ ಸಮುದಾಯಕ್ಕೆ ಆ ಸ್ಥಾನವನ್ನ ಕೊಡಿ ಅಂತಾನು ಒಂದು ಡಿಮ್ಯಾಂಡ್ ಅನ್ನ ಖರ್ಗೆ ಅವ್ರ ಮುಂದೆ ಇಟ್ಟು ಬಂದಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಅವರು ಭೇಟಿ ಮಾಡಿ ಹೋಗ್ತಾ ಇದ್ದಂಗೆ ಖರ್ಗೆ ಅವ್ರ ನಿವಾಸಕ್ಕೆ ಡಿಕೆ ಸುರೇಶ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗಿದೆ. ಈಗ ಒಂದು ಕಡೆ ಸಿಎಂ ಬಣ ಹಿಂಗಾದ್ರೂ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಚೆಕ್ ಮಾಡಿ ಇಡುವಂತ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಜೋರಾಗಿದೆ ದಲಿತ ಪಾಲಿಟಿಕ್ಸ್. ಸತೀಶ್ ರಾಜಣ್ಣ ಬಳಿಕ ಇದೀಗ ಪರಮೇಶ್ವರ್ ಅವರ ಸರದಿ. ಇವತ್ತು ದೆಹಲಿಗೆ ತೆರಳಿದ್ದಾರೆ ಪರಮೇಶ್ವರ್. ಶೋಷಿತರ ಸಮಾವೇಶಕ್ಕೆ ಓಕೆ ಅಂತ ವರಿಷ್ಠರು ಹೇಳಿದ್ದಾರೆ ಅಂತ ನ್ಯೂಸ್ 18 ಮೊನ್ನೆ ಮಾಹಿತಿ ಸಿಕ್ಕಿತ್ತಲ್ಲ. ಈ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲೇ ಪರಮೇಶ್ವರ್ ಅವರು ದೆಹಲಿಗೆ ತೆರಳಿದ್ದಾರೆ ಅಂತ ಮಾಹಿತಿಗಳು ಸಿಕ್ಕಿದೆ. ಈಗ ನಾಯಕತ್ವಕ್ಕೆ ಹಕ್ಕು ಮಂಡನೆಯನ್ನ ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಇದೆ. ಈ ಹಿಂದೆ ದಲಿತ ಸಮಾವೇಶಕ್ಕೆ ಪರಮೇಶ್ವರ್ ಅವರು ಮುಂದಾಗಿದ್ರು. ಅವರ ನೇತೃತ್ವದಲ್ಲೇ ಒಂದು ಡಿನ್ನರ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಅದಕ್ಕೆ ಹೈಕಮಾಂಡ್ ಮುಖಾಂತರನೇ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಇದರಿಂದ ಸಹಜವಾಗಿ ಪರಮೇಶ್ವರ್ ಮತ್ತೆ ಅವ್ರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದವರಿಗೆ ಸಿಟ್ಟು ಬಂದಿತ್ತು. ಡಿಕೆಶಿ ಬ್ರೇಕ್ ಹಾಕಿಸಿದ ಮೇಲೆ ಸರಣಿ ಸಭೆಗಳನ್ನ ಇವರೆಲ್ಲ ಕುತ್ಕೊಂಡು ಮಾಡಿದ್ರು. ಕುತೂಹಲ ಮೂಡಿಸಿದೆ ಸಹಜವಾಗಿ ಪರಮೇಶ್ವರ್ ಅವರ ಈ ದೆಹಲಿಯ ಭೇಟಿ. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಮಾಡ್ತಾರೆ ನೋಡಬೇಕು. ಶೋಷಿತರ ಸಮಾವೇಶದ ಬಗ್ಗೆ ಚರ್ಚೆಯನ್ನ ಮಾಡುವಂತ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿದ್ದಾರೆ. ಸಮಾವೇಶಕ್ಕೆ ಈಗಾಗಲೇ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಏನು ಹೇಳಲಾಗ್ತಾ ಇತ್ತಲ್ಲ, ಈಗ ಸಮಾವೇಶದ ರೂಪುರೇಷೆ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಇವರು ತೆರಳಿದ್ದಾರೆ. ಅದರ ಫಾಲೋ ಅಪ್ ಮಾಡೋದಕ್ಕೆ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಆಹ್ವಾನ ಕೊಡೋದಕ್ಕೂ ಕೂಡ ದೆಹಲಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ. ವರಿಷ್ಠರನ್ನ ಕರೆಸಿ ಶಕ್ತಿ ಪ್ರದರ್ಶನಕ್ಕೆ ಈಗ ಸಿದ್ಧತೆಗಳನ್ನ ಇವರು ಮಾಡ್ಕೊಳ್ತಾ ಇದ್ದಾರೆ. ನಾಯಕತ್ವಕ್ಕೆ ಹಕ್ಕು ಮಂಡನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಈ ದೆಹಲಿ ಭೇಟಿಯಲ್ಲಿ ಇದೆಯಂತೆ. ನಾಯಕತ್ವ ಬದಲಾವಣೆ ಬಗ್ಗೆನೂ ಪ್ರಮುಖವಾಗಿ ಚರ್ಚೆ ಮಾಡೋದಕ್ಕೆ ಇವರು ತೆರಳಿದ್ದಾರೆ ದೆಹಲಿಗೆ ಅಂತ. ಇನ್ನು ಬದಲಾವಣೆ ಮಾಡಿದ್ರೆ ತನ್ನನ್ನು ಪರಿಗಣಿಸಲು ಮನವಿ ಮಾಡುವಂತ ಸಾಧ್ಯತೆಗಳೂ ಕೂಡ ಇದೆ. ಇನ್ನು ಖರ್ಗೆ ರಾಹುಲ್ ಜೊತೆ ಸಮಾಲೋಚನೆಯನ್ನ ಪರಮೇಶ್ವರ್ ಅವರು ಮಾಡ್ತಾರೆ.